ಯೂಸಿಂಗ್ ಬೈನಾಮಿಯಲ್ ಥಿಯರಮ್ ಇವ್ಯಾಲ್ಯೂಯೇಟ್ ದ ಫಾಲೋಯಿಂಗ್ ಅಂತ ಹೇಳಿದ್ರೇನು 1 0 to 102 to the power of 5ನ ನಾವು ಬೈನಾಮಿಯಲ್ ಥಿಯರಮ್ ಉಪಯೋಗಿಸ್ಕೊಂಡು ಸಾಲ್ವ್ ಮಾಡಬೇಕು. ಸರಿನಾ? ಸೊ a ಪ್ಲಸ್ ಬಿ ಹೋಲ್ ಟು ದ ಪವರ್ ಆಫ್ n ನಾವು ಸಮೇಷನ್ ಆಫ್ I is equal to 0 to n nci into a to the power of n minus I into b to the power of I ಅಲ್ವಾ? ಈ ಫಾರ್ಮುಲಾ ಉಪಯೋಗಿಸ್ಕೊಂಡು ಇಲ್ಲಿ a is 100, p is 2 ಮತ್ತು n is 5 ಅಲ್ವಾ? ಸೊ ಒಂದು ಫಾರ್ಮುಲಾ ನೋಡ್ಕೊಂಬಿಡಿ. ಸಮೇಷನ್ ಆಫ್ I 0 to n nci a to the power of n minus I ಕರೆಕ್ಟ್ ಆಗಿದೆ. ಸೊ ಫಾರ್ಮುಲಾ ಆಲ್ಸೋ ಕ್ಯಾರೀಸ್ ಮಾರ್ಕ್ಸ್ ಅಲ್ವಾ? ಸೊ ಹುಷಾರಾಗಿ ಬರ್ಕೊಬೇಕು. ಹಾಂ, ಸೊ ಇವಾಗ ನಮ್ಮ ಸೊಲ್ಯೂಷನ್ ಹೇಗೆ ಕಾಣುತ್ತೆ ಅಂತ ಹೇಳಿದ್ರೆ NC0 ಪ್ಲಸ್ NC1 ಪ್ಲಸ್ NC2 ಪ್ಲಸ್ ಎನ್ನೆಲ್ಲ 5. ತ್ರೀ 4 ಆ್ಯಂಡ್ 5. ನೆಕ್ಸ್ಟ್ ಹುಡುಗ್ರ 100 to the power of 5 4 3 2 1. ಮುಂದಿಂದು 2 to the power of 0 1 2 3 4 5. ಹಾಂ, ಓಹ್ ಇದೆಷ್ಟು ಬರ್ತಿದ್ದೋ 1 ಮತ್ತು ಇದು ಕೂಡ 1, ಇದು 5, ಇದು 5, ಇದು 10, ಇದು ಕೂಡ 10. ಸರಿನಾ ಹುಡುಗರ? ಇದನ್ನು ಸಾಲ್ವ್ ಮಾಡೋದಕ್ಕೋಸ್ಕರ ನೀವು ಎಕ್ಸ್ಪೋನೆನ್ಷಿಯಲ್ ಉಪಯೋಗಿಸ್ಬೇಕು. ಅಂತ ಹೇಳಿದ್ರೆ 100 to the power of 5 ಹೇಗೆ ಬರೀಬೋದು? 100ನ ನಾವು 10 ಸ್ಕ್ವೇರ್ ಅಂತ ಹೇಳಿ ಬರೀಬೋದು. 100 to the power of 5ನ ನಾವು 10 ಸ್ಕ್ವೇರ್ ಹೋಲ್ ಟು ದ ಪವರ್ ಆಫ್ 5 ದಟ್ ಈಸ್ 10 to the power of 10 ಆಗುತ್ತಿದ್ದು ಅಲ್ವಾ? ಸೊ ಅದೇ ರೀತಿಯಲ್ಲಿ ಇದು 10 to the power of 8 ಆಗುತ್ತೆ. ಆದರೆ ಮತ್ತೊಂದು 5 ಬರುತ್ತಿಲ್ಲಿ. ದಿಸ್ ಈಸ್ ಅ 5 ರೈಟ್? 5 into 2 is 10. ಮತ್ತೊಂದು 10 ಬರುತ್ತೆ, ಹಾಗಾಗಿ ಇದು 10 to the power of 9. ಯೂಸಿಂಗ್ ದ ಫಾರ್ಮುಲಾ a to the power of n into a to the power of m which is a to the power of n plus m ಮತ್ತು a to the power of n whole to the power of m which is a to the power of nm. ಸೊ ಇದನ್ನೆಲ್ಲ ಫಾರ್ಮುಲಾ ಉಪಯೋಗಿಸ್ಕೊಂಡು ಇಲ್ಲಿ ಮಾಡ್ತಾ ಇದ್ದೀವಿ. ಪ್ಲಸ್ ದಿಸ್ ಇಸ್ 10 to the power of 6 ಮತ್ತಿದು 4 into 10 to the power of 7. ಸರಿನಾ? ಪ್ಲಸ್ 8 into 10 to the power of 2 4 5 plus this is ಎಷ್ಟು ಬರುತ್ತೆ? 2 4 8 16 16 80 10 to the power of 1 2 3 plus 32. ಸೊ ದಿಸ್ ಇಸ್ ಇವಾಗ ಈ ಕಡೆಯಿಂದ ಆ್ಯಡ್ ಮಾಡ್ಕೊಳೋಣ. 32 3 ಡಿಜಿಟ್ ಇರಬೇಕು 8 ಮೊದಲಾಗಿ, 5 ಡಿಜಿಟ್ ಇರಬೇಕು 8 ಮೊದಲಾಗಿ, 7 ಡಿಜಿಟ್ ಇರಬೇಕು 4 ಮೊದಲಾಗಿ. ಸೊ ಇದು ಇಷ್ಟು ಆಯ್ತು ಹುಡುಗರ. ಇದು 3 3 6 9 ಡಿಜಿಟ್ ಇರಬೇಕು, ಆಮೇಲೆ 10 ಡಿಜಿಟ್ ಇರಬೇಕು. ಸರಿನಾ? ಇದು 1 ಇಲ್ಲಿ ಅಲ್ವಾ? ದಿಸ್ ಇಸ್ ಬೈ ಡಿಫಾಲ್ಟ್ 1. ಸೊ ಕೊನೆಯದಾಗಿ ಇದೆ ನಿಮ್ಮ ಸೊಲ್ಯೂಷನ್.